ನಮಸ್ಕಾರ ವೀಕ್ಷಕರೇ, ನಮ್ಮ ಸಿನಿಮಾ ವಿಚಾರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಹಾಗೂ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಯುದ್ಧಕಾಂಡ ಸಿನಿಮಾ ಯಾರೇ ಗೊತ್ತಿಲ್ಲ ಹೇಳಿ. ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅಭಿನಯದ ಸೂಪರ್ ಹಿಟ್ ಚಿತ್ರ. ಸೋಲೆ ಇಲ್ಲ ಗೆಲುವೇ ಇಲ್ಲ ಎಂಬ ಕರ್ನಾಟಕದ ಮನೆ ಹಾಡಿನ ಚಿತ್ರ. ಈಗ ಅಜಯ್ ರಾವ್ ಅವರ ಅಭಿನಯದಲ್ಲಿ ಅವರದೇ ನಿರ್ಮಾಣದಲ್ಲಿ ಯುದ್ಧಕಾಂಡ ಚಾಪ್ಟರ್ 2 ಬರುತ್ತಿದೆ. ಅದರ ಟೀಸರ್ ಇಂದು ಬಿಡುಗಡೆಯಾಗಿದೆ. ಇಲ್ಲಿ ಚಾಪ್ಟರ್ 2 ಅಂದ್ರೆ ಇದರ ಪ್ರೀಕ್ವಿಲ್ ಚಾಪ್ಟರ್ 1 ಮುಂದೆ ಬರಬಹುದಾ ಅಥವಾ ಹಳೆ ಯುದ್ಧಕಾಂಡದ ಮುಂದುವರಿದ ಭಾಗವೇ ಇದಾ ಅಂತ ಕಾದು ನೋಡಬೇಕಿದೆ. ಬನ್ನಿ, ಚಿತ್ರದ ಟೀಸರ್ ಹೇಗಿದೆ, ಅದು ಸಿನಿಮಾದ ಬಗ್ಗೆ ಏನೆಲ್ಲ ಹೇಳುತ್ತಿದೆ ಅಂತ ನೋಡೋಣ. ಅಮ್ಮ ಎಂಬ ಮಗುವಿನ ಕೂಗಿನೊಂದಿಗೆ ಶುರುವಾಗೋ ಟೀಸರ್ ಚಿತ್ರದಲ್ಲಿ ನಾಯಕನ ಹೆಸರು ಭರತ್ ಎಂದು, ಆತ BA LLB ಅಂದ್ರೆ ಲಾಯರ್ ಎಂದು ಪರಿಚಯಿಸುತ್ತದೆ. 7 ವರ್ಷದ ಪುಟ್ಟ ಹುಡುಗಿಗಾದ ಅನ್ಯಾಯವೆಸಗಿದ ವ್ಯಕ್ತಿ ಆರಾಮಾಗಿ ಓಡಾಡಿಕೊಂಡು ಇರುವುದು, ಅದರ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳ ಹೊರಟ ತಾಯಿಗೆ ಸಮಾಜ ಅಪರಾಧಿ ಪಟ್ಟ ಕೊಟ್ಟಿರುವುದು, ಅಪರಾಧಿಯೂ ಶೋಷಿತೆಯೂ ಸಮಾಜದೆದುರು ಒಂದೇ ಆಗಿರುವುದು, ಎಲ್ಲರೂ ಆಕೆಯ ವಿರುದ್ಧ ನಿಂತಿರುವಾಗ ನಾಯಕ ತನ್ನ ಹತಾಶೆಯನ್ನು ಆಕ್ರೋಶವನ್ನು ವ್ಯಕ್ತಪಡಿಸುವ ರೀತಿ ತುಂಬಾ ಚೆನ್ನಾಗಿ ಮೂಡಿಬಂದಿದೆ. ಒಬ್ಬ ಲಾಯರ್ನ ಹತಾಶೆಯ ಪ್ರಶ್ನೆಗೆ ಅರಿಯದ ಹುಡುಗ ಒಂದೇ ಮಾತಲ್ಲಿ ಉತ್ತರಿಸುವುದಷ್ಟೇ ಅಲ್ಲದೆ ಉರಿದುಂಬಿಸುವುದು ಚಿತ್ರದ ಮೇಲಿನ ನಿರೀಕ್ಷೆ ಹೆಚ್ಚಿಸುತ್ತದೆ. ಈ ಟೀಸರ್ನಿಂದ ನೊಂದ ತಾಯಿಗಾಗಿ, ಅನ್ಯಾಯಕ್ಕೀಡಾದ ಪುಟ್ಟ ಹುಡುಗಿಗಾಗಿ ನಾಯಕ ಹೇಗೆ ಸಮಾಜವ ಎದುರಿಸಿ ಹೋರಾಡಿ ಗೆಲ್ಲುತ್ತಾನೆ ಎಂಬ ಒಂದೆಳೆ ಕತೆ ತೆರೆದುಕೊಂಡಿದೆ. ಪ್ರಸ್ತುತ ವಿದ್ಯಮಾನದಲ್ಲಿ ಹೆಣ್ಣು ಮಕ್ಕಳಿಗಾದ ಅನ್ಯಾಯದೆದುರು ಹೋರಾಡು ಸಿನಿಮಾ ಬರುತ್ತಿರುವುದು ತುಂಬಾ ಅರ್ಥಗರ್ಭಿತವಾಗಿದೆ ಹಾಗೂ ಅನಿವಾರ್ಯವೂ ಆಗಿದೆ. ಅಜಯ್ ರಾವ್ ಹತಾಶಿತನಾಗಿ ತುಂಬಾ ಸೊಗಸಾಗಿ ಅಭಿನಯಿಸಿದ್ದಾರೆ ಎನ್ನುವುದಕ್ಕಿಂತ ಅನುಭವಿಸಿದ್ದಾರೆ ಎನ್ನಬಹುದು. ಅವರೇ ಕೆಲವು ವಿಡಿಯೋಗಳಲ್ಲಿ ಹೇಳಿದಂತೆ ತುಂಬಾ ಕಷ್ಟಪಟ್ಟು ತಮ್ಮ ತನು ಮನಧನ ಅರ್ಪಿಸಿ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಚಿತ್ರ ಟೀಸರ್ನಂತೆ ಚೆನ್ನಾಗಿ ಮೂಡಿ ಬಂದಿರಲಿ ಹಾಗೂ ಯಶಸ್ವಿಯಾಗಲಿ ಎಂದು ಆಶಿಸೋಣ. ನನ್ನ ಅನಿಸಿಕೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.